ಚಿನ್ನಸ್ವಾಮಿ ಮೈದಾನದಲ್ಲಿ ಐಪಿಎಲ್ ಮ್ಯಾಚ್ ಗಳನ್ನ ಆಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟ ಬೆನ್ನಲ್ಲೇ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನವೀಕರಣ ಕಾರ್ಯ ಭರದಿಂದ ಸಾಗಿದೆ. ಸರ್ಕಾರ ನೀಡಿರುವಂತಹ ಷರತ್ತುಬದ್ಧ ಅನುಮತಿಯ ಪ್ರಕಾರ ಮತ್ತು ಮಾರ್ಗಸೂಚಿಯ ಪ್ರಕಾರವೇ ಈಗ ಮೈದಾನದ ಗೇಟ್ಗಳು ಮತ್ತು ಗೋಡೆಗಳ ರಿಪೇರಿ ಕಾರ್ಯ ನಡೆದಿದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಆರ್ಸಿಬಿ ಕಾಲ್ ತುಳಿದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯ ಐಪಿಎಲ್ ಪಂದ್ಯ ಅನುಮತಿ ನೀಡಿದಿಲ್ಲ. ಇದೀಗ ಗೃಹ ಇಲಾಖೆ ಅನುಮತಿ ನೀಡಿದೆ. ಅದಾದ ನಂತರ ಇದೀಗ ಕೆಎಸ್ಸಿಎ ಇದೀಗ ಗೇಟ್ಗಳನ್ನು ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರಬಹುದು, ಎಚ್ಚರಿಕೆ ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಕೆಎಸ್ಸಿಎ ಮ್ಯಾನೇಜ್ಮೆಂಟ್ ಅದೀಗ ಹಾಕಿದ್ದಾರೆ. ಮತ್ತೊಂದು ಕಡೆ ಗೇಟ್ ನಂಬರ್ 18, 19 ಇದೇ ಗೇಟ್ ಅಲ್ಲಿ ಮೊದಲ ಸಾವಾಗಿತ್ತು. ಈ ಒಂದು ಗೇಟ್ ಅಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಒಳಗೆ ನುಗ್ಗಿದ್ರು, ನುಗ್ಗುಲಾಗಿತ್ತು, ಮೊದಲ ಸಾವಾಗಿತ್ತು. ಹೀಗಾಗಿ ಒಂದ್ ಕಡೆ ಕಮಿಟಿ ಇದೀಗ ಗೇಟ್ ಗಳನ್ನ ರಿಪೇರಿ ಮಾಡಿ, ಯಾಕಂದ್ರೆ ಗೇಟ್ ಸೇರಿದಂತೆ 16 ಕ್ರೀಡಾಂಗಣದ ನ್ಯೂನತೆಗಳನ್ನ ತಿಳಿಸಿತು ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ. ಹೀಗಾಗಿ ಕಮಿಟಿ ಬಂದು ಒಳಗಡೆ ಬಂದು ಪರಿಶೀಲನೆ ಮಾಡಿತ್ತು. ಇದೀಗ ಅನುಮತಿ ನಂತರ ಇದೀಗ ಕೆಎಸ್ಸಿಎ ಒಂದೊಂದಾಗಿ ಕೆಲಸ ಆರಂಭ ಮಾಡಿದರೆ. ಮೊದಲು ಗೇಟ್ ಗಳನ್ನ ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಎಂಟ್ರಿ ಗೇಟ್, ಎಕ್ಸಿಟ್ ಗೇಟ್ ವಿಶಾಲವಾಗಿರಬೇಕು, ಆರಾಮಾಗಿ ಅಭಿಮಾನಿಗಳು ಹೋಗುವಂತಾಗಿರಬೇಕು. ಮತ್ತೊಂದು ಕಡೆ ಸುಮಾರು 16ಕ್ಕೂ ಹೆಚ್ಚು ನ್ಯೂನತೆಗಳಿದಾವೆ, ಅದು ಮೊದಲು ಸರಿಪಡಿಸಬೇಕೆಂಬುದು ಒಂದ್ ಕಡೆ ಕಮಿಟಿಯ ಆದೇಶವಾಗಿತ್ತು. ಇದೀಗ ಗೇಟ್ ರಿಪೇರಿ ಮಾಡ್ತಿದ್ದಾರೆ. ಇದೇ ಗೇಟ್ ನಂಬರ್ 19 ನೋಡ್ತಿರ್ಬೋದು. ಇದೇ ಗೇಟ್ ನಂಬರ್ 19ರಲ್ಲಿ ಮೊದಲ ಸಾವಾಗಿತ್ತು. ಇದೇ ಗೇಟ್ ಅಲ್ಲಿ ಯಾಕಂದ್ರೆ ಈ ಒಂದು ಗೋಡೆ ದಾಟಿ ಎಲ್ಲ ಅಭಿಮಾನಿಗಳು ಹೋಗಿದ್ರು, ಇಲ್ಲೇ ಸಾವಾಗಿತ್ತು, ಇಲ್ಲೇ ನುಗ್ಗಲಾಗಿತ್ತು. ಇದೀಗ ಇದೇ ಮೊದಲ ಗೇಟ್ ಅನ್ನ ಇದೀಗ ರಿಪೇರಿ ಮಾಡಿದ್ದಾರೆ ಮತ್ತು ರಿಪೇರಿ ಮಾಡುವ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಎಲ್ಲ ಗೋಡೆಗಳನ್ನ ಒಡೆದು ಹಾಕ್ತಿದ್ದಾರೆ. ಅದಲ್ಲದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಹ ಈಗ ಕೆಲವೊಂದು ಕೆಎಸ್ಸಿಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿದೆ. ಮೊದಲು ಸುರಕ್ಷಿತವಾಗಿ ನಮ್ಮ ಅಭಿಮಾನಿಗಳಿಗೆ ಒಂದ್ ಕಡೆ ಎಕ್ಸಿಟ್ ಗೇಟ್, ಎಂಟ್ರಿ ಗೇಟ್ ಇರಲೇಬೇಕು, ಮತ್ತೊಂದ್ ಕಡೆ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಬೇಕೆಂಬುದು ಒಂದ್ ಕಡೆ ತಾಕೀತು ಮಾಡಿದ್ದಾರೆ. ಹೀಗಾಗಿ ಕೆಎಸ್ಸಿಎ ಎಲ್ಲವನ್ನ ರಿಪೇರಿ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರಬಹುದು, ಇದು ಗೇಟ್ ನಂಬರ್ 19, 18 ಈಗ ರಿಪೇರಿ ಮಾಡ್ತಿದ್ದಾರೆ. ಎಲ್ಲ ಗೋಡೆಗಳನ್ನ ಹೊಡೆದಾಕ್ತಿದ್ದಾರೆ. ಯಾಕಂದ್ರೆ ಎಕ್ಸಿಟ್ ಗೇಟ್ ಮತ್ತು ಎಂಟ್ರಿ ಗೇಟ್ ವಿಶಾಲವಾಗಿರಬೇಕು ಮತ್ತು ಈ ಒಂದು ಗೇಟ್ ಎಲ್ಲ ಅವೈಜ್ಞಾನಿಕವಾಗಿ ಕೂಡಿದೆ ಎಂಬುದು ಒಂದ್ ಕಡೆ ಕಮಿಟಿ ಒಂದ್ ಕಡೆ ಏನೋ ತಿಳಿಸಿತ್ತು. ಇದೀಗ ಕೆಎಸ್ಸಿಎ ಇದೀಗ ರಿಪೇರಿ ಕೆಲಸ ಆರಂಭವಾಗಿದೆ. ಯಾಕಂದ್ರೆ ಗೃಹ ಇಲಾಖೆ ಮ್ಯಾಚ್ಗೆ ಅನುಮತಿ ಕೊಟ್ಟಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬರಬಹುದು. ಮತ್ತೊಂದ್ ಕಡೆ ಈ ತರ ಘಟನೆ ಆಗಬಾರದು ಎಂಬುದು ಉದ್ದೇಶದಿಂದ ಇದೀಗ ಕೆಎಸ್ಸಿಎ ರಿಪೇರಿ ಕ್ರೀಡಾಂಗಣದ ರಿಪೇರಿ ಕೆಲಸ ಆರಂಭ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿನ್ನಸ್ವಾಮಿ ಮೈದಾನದಲ್ಲಿ ಐಪಿಎಲ್ ಮ್ಯಾಚ್ ಗಳನ್ನ ಆಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟ ಬೆನ್ನಲ್ಲೇ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನವೀಕರಣ ಕಾರ್ಯ ಭರದಿಂದ ಸಾಗಿದೆ. ಸರ್ಕಾರ ನೀಡಿರುವಂತಹ ಷರತ್ತುಬದ್ಧ ಅನುಮತಿಯ ಪ್ರಕಾರ ಮತ್ತು ಮಾರ್ಗಸೂಚಿಯ ಪ್ರಕಾರವೇ ಈಗ ಮೈದಾನದ ಗೇಟ್ಗಳು ಮತ್ತು ಗೋಡೆಗಳ ರಿಪೇರಿ ಕಾರ್ಯ ನಡೆದಿದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಆರ್ಸಿಬಿ ಕಾಲ್ ತುಳಿದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯ ಐಪಿಎಲ್ ಪಂದ್ಯ ಅನುಮತಿ ನೀಡಿದಿಲ್ಲ. ಇದೀಗ ಗೃಹ ಇಲಾಖೆ ಅನುಮತಿ ನೀಡಿದೆ. ಅದಾದ ನಂತರ ಇದೀಗ ಕೆಎಸ್ಸಿಎ ಇದೀಗ ಗೇಟ್ಗಳನ್ನು ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರಬಹುದು, ಎಚ್ಚರಿಕೆ ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಕೆಎಸ್ಸಿಎ ಮ್ಯಾನೇಜ್ಮೆಂಟ್ ಅದೀಗ ಹಾಕಿದ್ದಾರೆ. ಮತ್ತೊಂದು ಕಡೆ ಗೇಟ್ ನಂಬರ್ 18, 19 ಇದೇ ಗೇಟ್ ಅಲ್ಲಿ ಮೊದಲ ಸಾವಾಗಿತ್ತು. ಈ ಒಂದು ಗೇಟ್ ಅಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಒಳಗೆ ನುಗ್ಗಿದ್ರು, ನುಗ್ಗಲಾಗಿತ್ತು, ಮೊದಲ ಸಾವಾಗಿತ್ತು. ಹೀಗಾಗಿ ಒಂದ್ ಕಡೆ ಕಮಿಟಿ ಇದೀಗ ಗೇಟ್ ಗಳನ್ನ ರಿಪೇರಿ ಮಾಡಿ, ಯಾಕಂದ್ರೆ ಗೇಟ್ ಸೇರಿದಂತೆ 16 ಕ್ರೀಡಾಂಗಣದ ನ್ಯೂನತೆಗಳನ್ನ ತಿಳಿಸಿತು ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ. ಹೀಗಾಗಿ ಕಮಿಟಿ ಬಂದು ಒಳಗಡೆ ಬಂದು ಪರಿಶೀಲನೆ ಮಾಡಿತ್ತು. ಇದೀಗ ಅನುಮತಿ ನಂತರ ಇದೀಗ ಕೆಎಸ್ಸಿಎ ಒಂದೊಂದಾಗಿ ಕೆಲಸ ಆರಂಭ ಮಾಡಿದರೆ. ಮೊದಲು ಗೇಟ್ ಗಳನ್ನ ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಎಂಟ್ರಿ ಗೇಟ್, ಎಕ್ಸಿಟ್ ಗೇಟ್ ವಿಶಾಲವಾಗಿರಬೇಕು, ಆರಾಮಾಗಿ ಅಭಿಮಾನಿಗಳು ಹೋಗುವಂತಾಗಿರಬೇಕು. ಮತ್ತೊಂದು ಕಡೆ ಸುಮಾರು 16ಕ್ಕೂ ಹೆಚ್ಚು ನ್ಯೂನತೆಗಳಿದಾವೆ, ಅದು ಮೊದಲು ಸರಿಪಡಿಸಬೇಕೆಂಬುದು ಒಂದ್ ಕಡೆ ಕಮಿಟಿಯ ಆದೇಶವಾಗಿತ್ತು. ಇದೀಗ ಗೇಟ್ ರಿಪೇರಿ ಮಾಡ್ತಿದ್ದಾರೆ. ಇದೇ ಗೇಟ್ ನಂಬರ್ 19 ನೋಡ್ತಿರ್ಬೋದು. ಇದೇ ಗೇಟ್ ನಂಬರ್ 19ರಲ್ಲಿ ಮೊದಲ ಸಾವಾಗಿತ್ತು. ಇದೇ ಗೇಟ್ ಅಲ್ಲಿ ಯಾಕಂದ್ರೆ ಈ ಒಂದು ಗೋಡೆ ದಾಟಿ ಎಲ್ಲ ಅಭಿಮಾನಿಗಳು ಹೋಗಿದ್ರು, ಇಲ್ಲೇ ಸಾವಾಗಿತ್ತು, ಇಲ್ಲೇ ನುಗ್ಗಲಾಗಿತ್ತು. ಇದೀಗ ಇದೇ ಮೊದಲ ಗೇಟ್ ಅನ್ನ ಇದೀಗ ರಿಪೇರಿ ಮಾಡಿದ್ದಾರೆ ಮತ್ತು ರಿಪೇರಿ ಮಾಡುವ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಎಲ್ಲ ಗೋಡೆಗಳನ್ನ ಒಡೆದು ಹಾಕ್ತಿದ್ದಾರೆ. ಅದಲ್ಲದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಹ ಈಗ ಕೆಲವೊಂದು ಕೆಎಸ್ಸಿಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿದೆ. ಮೊದಲು ಸುರಕ್ಷಿತವಾಗಿ ನಮ್ಮ ಅಭಿಮಾನಿಗಳಿಗೆ ಒಂದ್ ಕಡೆ ಎಕ್ಸಿಟ್ ಗೇಟ್, ಎಂಟ್ರಿ ಗೇಟ್ ಇರಲೇಬೇಕು, ಮತ್ತೊಂದ್ ಕಡೆ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಬೇಕೆಂಬುದು ಒಂದ್ ಕಡೆ ತಾಕೀತು ಮಾಡಿದ್ದಾರೆ. ಹೀಗಾಗಿ ಕೆಎಸ್ಸಿಎ ಎಲ್ಲವನ್ನ ರಿಪೇರಿ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರಬಹುದು, ಇದು ಗೇಟ್ ನಂಬರ್ 19, 18 ಈಗ ರಿಪೇರಿ ಮಾಡ್ತಿದ್ದಾರೆ. ಎಲ್ಲ ಗೋಡೆಗಳನ್ನ ಹೊಡೆದಾಕ್ತಿದ್ದಾರೆ. ಯಾಕಂದ್ರೆ ಎಕ್ಸಿಟ್ ಗೇಟ್ ಮತ್ತು ಎಂಟ್ರಿ ಗೇಟ್ ವಿಶಾಲವಾಗಿರಬೇಕು ಮತ್ತು ಈ ಒಂದು ಗೇಟ್ ಎಲ್ಲ ಅವೈಜ್ಞಾನಿಕವಾಗಿ ಕೂಡಿದೆ ಎಂಬುದು ಒಂದ್ ಕಡೆ ಕಮಿಟಿ ಒಂದ್ ಕಡೆ ಏನೋ ತಿಳಿಸಿತ್ತು. ಇದೀಗ ಕೆಎಸ್ಸಿಎ ಇದೀಗ ರಿಪೇರಿ ಕೆಲಸ ಆರಂಭವಾಗಿದೆ. ಯಾಕಂದ್ರೆ ಗೃಹ ಇಲಾಖೆ ಮ್ಯಾಚ್ಗೆ ಅನುಮತಿ ಕೊಟ್ಟಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬರಬಹುದು. ಮತ್ತೊಂದು ಕಡೆ ಈ ತರ ಘಟನೆ ಆಗಬಾರದು ಎಂಬುದು ಉದ್ದೇಶದಿಂದ ಇದೀಗ ಕೆಎಸ್ಸಿಎ ರಿಪೇರಿ ಕ್ರೀಡಾಂಗಣದ ರಿಪೇರಿ ಕೆಲಸ ಆರಂಭ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್
ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿನ್ನಸ್ವಾಮಿ ಮೈದಾನದಲ್ಲಿ ಐಪಿಎಲ್ ಮ್ಯಾಚ್ ಗಳನ್ನ ಆಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟ ಬೆನ್ನಲ್ಲೇ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನವೀಕರಣ ಕಾರ್ಯ ಭರದಿಂದ ಸಾಗಿದೆ. ಸರ್ಕಾರ ನೀಡಿರುವಂತಹ ಷರತ್ತುಬದ್ಧ ಅನುಮತಿಯ ಪ್ರಕಾರ ಮತ್ತು ಮಾರ್ಗಸೂಚಿಯ ಪ್ರಕಾರವೇ ಈಗ ಮೈದಾನದ ಗೇಟ್ಗಳು ಮತ್ತು ಗೋಡೆಗಳ ರಿಪೇರಿ ಕಾರ್ಯ ನಡೆದಿದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಆರ್ಸಿಬಿ ಕಾಲ್ ತುಳಿದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯ, ಐಪಿಎಲ್ ಪಂದ್ಯ ಅನುಮತಿ ನೀಡಿದಿಲ್ಲ. ಇದೀಗ ಗೃಹ ಇಲಾಖೆ ಅನುಮತಿ ನೀಡಿದೆ. ಅದಾದ ನಂತರ ಇದೀಗ ಕೆಎಸ್ಸಿಎ ಇದೀಗ ಗೇಟ್ಗಳನ್ನು ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರಬಹುದು, ಎಚ್ಚರಿಕೆ ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಕೆಎಸ್ಸಿಎ ಮ್ಯಾನೇಜ್ಮೆಂಟ್ ಅದೀಗ ಹಾಕಿದ್ದಾರೆ. ಮತ್ತೊಂದು ಕಡೆ ಗೇಟ್ ನಂಬರ್ 18, 19 ಇದೇ ಗೇಟ್ ಅಲ್ಲಿ ಮೊದಲ ಸಾವಾಗಿತ್ತು. ಈ ಒಂದು ಗೇಟ್ ಅಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಒಳಗೆ ನುಗ್ಗಿದ್ರು, ನುಗ್ಗುಲಾಗಿತ್ತು, ಮೊದಲ ಸಾವಾಗಿತ್ತು. ಹೀಗಾಗಿ ಒಂದ್ ಕಡೆ ಕಮಿಟಿ ಇದೀಗ ಗೇಟ್ ಗಳನ್ನ ರಿಪೇರಿ ಮಾಡಿ, ಯಾಕಂದ್ರೆ ಗೇಟ್ ಸೇರಿದಂತೆ 16 ಕ್ರೀಡಾಂಗಣದ ನ್ಯೂನತೆಗಳನ್ನ ತಿಳಿಸಿತು ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ. ಹೀಗಾಗಿ ಕಮಿಟಿ ಬಂದು ಒಳಗಡೆ ಬಂದು ಪರಿಶೀಲನೆ ಮಾಡಿತ್ತು. ಇದೀಗ ಅನುಮತಿ ನಂತರ ಇದೀಗ ಕೆಎಸ್ಸಿಎ ಒಂದೊಂದಾಗಿ ಕೆಲಸ ಆರಂಭ ಮಾಡಿದರೆ. ಮೊದಲು ಗೇಟ್ ಗಳನ್ನ ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಎಂಟ್ರಿ ಗೇಟ್, ಎಕ್ಸಿಟ್ ಗೇಟ್ ವಿಶಾಲವಾಗಿರಬೇಕು, ಆರಾಮಾಗಿ ಅಭಿಮಾನಿಗಳು ಹೋಗುವಂತಾಗಿರಬೇಕು. ಮತ್ತೊಂದು ಕಡೆ ಸುಮಾರು 16ಕ್ಕೂ ಹೆಚ್ಚು ನ್ಯೂನತೆಗಳಿದಾವೆ, ಅದು ಮೊದಲು ಸರಿಪಡಿಸಬೇಕೆಂಬುದು ಒಂದ್ ಕಡೆ ಕಮಿಟಿಯ ಆದೇಶವಾಗಿತ್ತು. ಇದೀಗ ಗೇಟ್ ರಿಪೇರಿ ಮಾಡ್ತಿದ್ದಾರೆ. ಇದೇ ಗೇಟ್ ನಂಬರ್ 19 ನೋಡ್ತಿರ್ಬೋದು. ಇದೇ ಗೇಟ್ ನಂಬರ್ 19ರಲ್ಲಿ ಮೊದಲ ಸಾವಾಗಿತ್ತು. ಇದೇ ಗೇಟ್ ಅಲ್ಲಿ ಯಾಕಂದ್ರೆ ಈ ಒಂದು ಗೋಡೆ ದಾಟಿ ಎಲ್ಲ ಅಭಿಮಾನಿಗಳು ಹೋಗಿದ್ರು, ಇಲ್ಲೇ ಸಾವಾಗಿತ್ತು, ಇಲ್ಲೇ ನುಗ್ಗಲಾಗಿತ್ತು. ಇದೀಗ ಇದೇ ಮೊದಲ ಗೇಟ್ ಅನ್ನ ಇದೀಗ ರಿಪೇರಿ ಮಾಡಿದ್ದಾರೆ ಮತ್ತು ರಿಪೇರಿ ಮಾಡುವ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಎಲ್ಲ ಗೋಡೆಗಳನ್ನ ಒಡೆದು ಹಾಕ್ತಿದ್ದಾರೆ. ಅದಲ್ಲದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಹ ಈಗ ಕೆಲವೊಂದು ಕೆಎಸ್ಸಿಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿದೆ. ಮೊದಲು ಸುರಕ್ಷಿತವಾಗಿ ನಮ್ಮ ಅಭಿಮಾನಿಗಳಿಗೆ ಒಂದ್ ಕಡೆ ಎಕ್ಸಿಟ್ ಗೇಟ್, ಎಂಟ್ರಿ ಗೇಟ್ ಇರಲೇಬೇಕು, ಮತ್ತೊಂದ್ ಕಡೆ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಬೇಕೆಂಬುದು ಒಂದ್ ಕಡೆ ತಾಕೀತು ಮಾಡಿದ್ದಾರೆ. ಹೀಗಾಗಿ ಕೆಎಸ್ಸಿಎ ಎಲ್ಲವನ್ನ ರಿಪೇರಿ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರಬಹುದು, ಇದು ಗೇಟ್ ನಂಬರ್ 19, 18 ಈಗ ರಿಪೇರಿ ಮಾಡ್ತಿದ್ದಾರೆ. ಎಲ್ಲ ಗೋಡೆಗಳನ್ನ ಹೊಡೆದಾಕ್ತಿದ್ದಾರೆ. ಯಾಕಂದ್ರೆ ಎಕ್ಸಿಟ್ ಗೇಟ್ ಮತ್ತು ಎಂಟ್ರಿ ಗೇಟ್ ವಿಶಾಲವಾಗಿರಬೇಕು ಮತ್ತು ಈ ಒಂದು ಗೇಟ್ ಎಲ್ಲ ಅವೈಜ್ಞಾನಿಕವಾಗಿ ಕೂಡಿದೆ ಎಂಬುದು ಒಂದ್ ಕಡೆ ಕಮಿಟಿ ಒಂದ್ ಕಡೆ ಏನೋ ತಿಳಿಸಿತ್ತು. ಇದೀಗ ಕೆಎಸ್ಸಿಎ ಇದೀಗ ರಿಪೇರಿ ಕೆಲಸ ಆರಂಭವಾಗಿದೆ. ಯಾಕಂದ್ರೆ ಗೃಹ ಇಲಾಖೆ ಮ್ಯಾಚ್ಗೆ ಅನುಮತಿ ಕೊಟ್ಟಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬರಬಹುದು. ಮತ್ತೊಂದ್ ಕಡೆ ಈ ತರ ಘಟನೆ ಆಗಬಾರದು ಎಂಬುದು ಉದ್ದೇಶದಿಂದ ಇದೀಗ ಕೆಎಸ್ಸಿಎ ರಿಪೇರಿ ಕ್ರೀಡಾಂಗಣದ ರಿಪೇರಿ ಕೆಲಸ ಆರಂಭ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿನ್ನಸ್ವಾಮಿ ಮೈದಾನದಲ್ಲಿ ಐಪಿಎಲ್ ಮ್ಯಾಚ್ ಗಳನ್ನ ಆಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟ ಬೆನ್ನಲ್ಲೇ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನವೀಕರಣ ಕಾರ್ಯ ಭರದಿಂದ ಸಾಗಿದೆ. ಸರ್ಕಾರ ನೀಡಿರುವಂತಹ ಷರತ್ತುಬದ್ಧ ಅನುಮತಿಯ ಪ್ರಕಾರ ಮತ್ತು ಮಾರ್ಗಸೂಚಿಯ ಪ್ರಕಾರವೇ ಈಗ ಮೈದಾನದ ಗೇಟ್ಗಳು ಮತ್ತು ಗೋಡೆಗಳ ರಿಪೇರಿ ಕಾರ್ಯ ನಡೆದಿದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಆರ್ಸಿಬಿ ಕಾಲ್ ತುಳಿದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯ, ಐಪಿಎಲ್ ಪಂದ್ಯ ಅನುಮತಿ ನೀಡಿದಿಲ್ಲ. ಇದೀಗ ಗೃಹ ಇಲಾಖೆ ಅನುಮತಿ ನೀಡಿದೆ. ಅದಾದ ನಂತರ ಇದೀಗ ಕೆಎಸ್ಸಿಎ ಇದೀಗ ಗೇಟ್ಗಳನ್ನು ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರಬಹುದು, ಎಚ್ಚರಿಕೆ ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಕೆಎಸ್ಸಿಎ ಮ್ಯಾನೇಜ್ಮೆಂಟ್ ಅದೀಗ ಹಾಕಿದ್ದಾರೆ. ಮತ್ತೊಂದು ಕಡೆ ಗೇಟ್ ನಂಬರ್ 18, 19 ಇದೇ ಗೇಟ್ ಅಲ್ಲಿ ಮೊದಲ ಸಾವಾಗಿತ್ತು. ಈ ಒಂದು ಗೇಟ್ ಅಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಒಳಗೆ ನುಗ್ಗಿದ್ರು, ನುಗ್ಗಲಾಗಿತ್ತು, ಮೊದಲ ಸಾವಾಗಿತ್ತು. ಹೀಗಾಗಿ ಒಂದ್ ಕಡೆ ಕಮಿಟಿ ಇದೀಗ ಗೇಟ್ ಗಳನ್ನ ರಿಪೇರಿ ಮಾಡಿ, ಯಾಕಂದ್ರೆ ಗೇಟ್ ಸೇರಿದಂತೆ 16 ಕ್ರೀಡಾಂಗಣದ ನ್ಯೂನತೆಗಳನ್ನ ತಿಳಿಸಿತು ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ. ಹೀಗಾಗಿ ಕಮಿಟಿ ಬಂದು ಒಳಗಡೆ ಬಂದು ಪರಿಶೀಲನೆ ಮಾಡಿತ್ತು. ಇದೀಗ ಅನುಮತಿ ನಂತರ ಇದೀಗ ಕೆಎಸ್ಸಿಎ ಒಂದೊಂದಾಗಿ ಕೆಲಸ ಆರಂಭ ಮಾಡಿದರೆ. ಮೊದಲು ಗೇಟ್ ಗಳನ್ನ ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಎಂಟ್ರಿ ಗೇಟ್, ಎಕ್ಸಿಟ್ ಗೇಟ್ ವಿಶಾಲವಾಗಿರಬೇಕು, ಆರಾಮಾಗಿ ಅಭಿಮಾನಿಗಳು ಹೋಗುವಂತಾಗಿರಬೇಕು. ಮತ್ತೊಂದು ಕಡೆ ಸುಮಾರು 16ಕ್ಕೂ ಹೆಚ್ಚು ನ್ಯೂನತೆಗಳಿದಾವೆ, ಅದು ಮೊದಲು ಸರಿಪಡಿಸಬೇಕೆಂಬುದು ಒಂದ್ ಕಡೆ ಕಮಿಟಿಯ ಆದೇಶವಾಗಿತ್ತು. ಇದೀಗ ಗೇಟ್ ರಿಪೇರಿ ಮಾಡ್ತಿದ್ದಾರೆ. ಇದೇ ಗೇಟ್ ನಂಬರ್ 19 ನೋಡ್ತಿರ್ಬೋದು. ಇದೇ ಗೇಟ್ ನಂಬರ್ 19ರಲ್ಲಿ ಮೊದಲ ಸಾವಾಗಿತ್ತು. ಇದೇ ಗೇಟ್ ಅಲ್ಲಿ ಯಾಕಂದ್ರೆ ಈ ಒಂದು ಗೋಡೆ ದಾಟಿ ಎಲ್ಲ ಅಭಿಮಾನಿಗಳು ಹೋಗಿದ್ರು, ಇಲ್ಲೇ ಸಾವಾಗಿತ್ತು, ಇಲ್ಲೇ ನುಗ್ಗಲಾಗಿತ್ತು. ಇದೀಗ ಇದೇ ಮೊದಲ ಗೇಟ್ ಅನ್ನ ಇದೀಗ ರಿಪೇರಿ ಮಾಡಿದ್ದಾರೆ ಮತ್ತು ರಿಪೇರಿ ಮಾಡುವ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಎಲ್ಲ ಗೋಡೆಗಳನ್ನ ಒಡೆದು ಹಾಕ್ತಿದ್ದಾರೆ. ಅದಲ್ಲದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಹ ಈಗ ಕೆಲವೊಂದು ಕೆಎಸ್ಸಿಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿದೆ. ಮೊದಲು ಸುರಕ್ಷಿತವಾಗಿ ನಮ್ಮ ಅಭಿಮಾನಿಗಳಿಗೆ ಒಂದ್ ಕಡೆ ಎಕ್ಸಿಟ್ ಗೇಟ್, ಎಂಟ್ರಿ ಗೇಟ್ ಇರಲೇಬೇಕು, ಮತ್ತೊಂದ್ ಕಡೆ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಬೇಕೆಂಬುದು ಒಂದ್ ಕಡೆ ತಾಕೀತು ಮಾಡಿದ್ದಾರೆ. ಹೀಗಾಗಿ ಕೆಎಸ್ಸಿಎ ಎಲ್ಲವನ್ನ ರಿಪೇರಿ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರಬಹುದು, ಇದು ಗೇಟ್ ನಂಬರ್ 19, 18 ಈಗ ರಿಪೇರಿ ಮಾಡ್ತಿದ್ದಾರೆ. ಎಲ್ಲ ಗೋಡೆಗಳನ್ನ ಹೊಡೆದಾಕ್ತಿದ್ದಾರೆ. ಯಾಕಂದ್ರೆ ಎಕ್ಸಿಟ್ ಗೇಟ್ ಮತ್ತು ಎಂಟ್ರಿ ಗೇಟ್ ವಿಶಾಲವಾಗಿರಬೇಕು ಮತ್ತು ಈ ಒಂದು ಗೇಟ್ ಎಲ್ಲ ಅವೈಜ್ಞಾನಿಕವಾಗಿ ಕೂಡಿದೆ ಎಂಬುದು ಒಂದ್ ಕಡೆ ಕಮಿಟಿ ಒಂದ್ ಕಡೆ ಏನೋ ತಿಳಿಸಿತ್ತು. ಇದೀಗ ಕೆಎಸ್ಸಿಎ ಇದೀಗ ರಿಪೇರಿ ಕೆಲಸ ಆರಂಭವಾಗಿದೆ. ಯಾಕಂದ್ರೆ ಗೃಹ ಇಲಾಖೆ ಮ್ಯಾಚ್ಗೆ ಅನುಮತಿ ಕೊಟ್ಟಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬರಬಹುದು. ಮತ್ತೊಂದು ಕಡೆ ಈ ತರ ಘಟನೆ ಆಗಬಾರದು ಎಂಬುದು ಉದ್ದೇಶದಿಂದ ಇದೀಗ ಕೆಎಸ್ಸಿಎ ರಿಪೇರಿ ಕ್ರೀಡಾಂಗಣದ ರಿಪೇರಿ ಕೆಲಸ ಆರಂಭ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್
ರಿಪಬ್ಲಿಕ್ ಕನ್ನಡ, ಬೆಂಗಳೂರು.